ತರಳುಬಾಳು ಹುಣ್ಣಿಮೆ 2025ಕ್ಕೆ ಚಾಲನೆಯನ್ನು ಕೊಡಲಾಗಿದೆ. ಚಿತ್ರದುರ್ಗ ತಾಲೂಕಿನ ಭರಮಸಾಗರದಲ್ಲಿ ನಡೀತಾ ಇರುವಂತಹ ಕಾರ್ಯಕ್ರಮ ಇದು. 9 ದಿನಗಳ ಕಾಲ ತರಳುಬಾಳು ಹುಣ್ಣಿಮೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಕಾರ್ಯಕ್ರಮದಲ್ಲಿ ಇವತ್ತು ನಟ ಡಾಲಿ ಧನಂಜಯ್ ಭಾಗಿಯಾಗಿದ್ದರು. ಅವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಭಾಷಣ ಕೂಡ ಮಾಡಿದ್ದಾರೆ. ಗುರುಗಳು ಸದಾ ನನಗೆ ಅರಿವು ಮೂಡಿಸುವಂತಹ ಕೆಲಸವನ್ನು ಮಾಡ್ತಾರೆ ಅಂತ ಹೇಳಿ ಸ್ಮರಿಸಿದ್ದಾರೆ. ತಪ್ಪು ಮಾಡಿದಾಗ ಕ್ಷಮಿಸಿ, ಗೆದ್ದಾಗ ಅಭಿನಂದಿಸಿ ಅಂಥೇಳಿ ಧನಂಜಯ್ ಅವರು ಮಾತನಾಡಿರುವಂಥದ್ದು. ಸಿರಿಗೆರೆ ತರಳುಬಾಳು ಮಠದ ಕಾರ್ಯ ಶೈಕ್ಷಣಿಕ ಕ್ಷೇತ್ರದಲ್ಲಿ ಕ್ರಾಂತಿಯನ್ನು ಮಾಡಿದೆ ಅಂಥೇಳಿ ಶಿಕ್ಷಣ ಸಚಿವರಾಗಿರುವಂತಹ ಮಧು ಬಂಗಾರಪ್ಪ ಅವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ. ನನಗೆ ಎಜುಕೇಶನ್ ಅಂತ ಬಂದಾಗ ನಾನು ಗುರುಗಳದೇ ಒಂದು ಇನ್ಸಿಡೆಂಟ್ ನೆನಪಿಸ್ಕೋತಾ ಇದ್ದೆ. ಅವ್ರ ಆರ್ಟಿಕಲ್ ಎಲ್ಲದೂ ಫಾಲೋ ಮಾಡ್ತಾ ಇರ್ತೀನಿ, ನಾನು ಓದ್ತಾ ಇರ್ತೀನಿ. ಮೊನ್ನೆ ಇನ್ವಿಟೇಷನ್ ಕೊಡೋಕ್ಕೆ ಅಂತ ಹೇಳಿ ನಾನು ಧನ್ಯತಾ ಹೋಗಿ ಗುರುಗಳನ್ನ ಭೇಟಿ ಮಾಡ್ಕೊಂಡ್ ಬಂದ್ವಿ. ಇನ್ವಿಟೇಷನ್ ಕೊಟ್ಟು ಬಂದ್ವಿ. ಆ ಇನ್ಲ್ಯಾಂಡ್ ಲೆಟರ್ನ, ಆ ಇನ್ವಿಟೇಷನ್ ಕಾನ್ಸೆಪ್ಟ್ನ ತುಂಬ ಚೆನ್ನಾಗಿ ಇಷ್ಟಪಟ್ಟರು. ಆಮೇಲೆ ಕೂರಿಸ್ಕೊಂಡು ಒಂದಿಷ್ಟು ಪ್ರಶ್ನೆಗಳನ್ನ ಕೇಳಿದ್ರು, ಅದಕ್ಕೆ ನಮ್ಮ ಉತ್ತರಗಳನ್ನ ಹೇಳಿದ್ವಿ. ಅದಾದ್ಮೇಲೆ ಅವರು ಒಂದಿಷ್ಟು ಸಜೆಷನ್ಸ್ನ ಕೊಟ್ಟರು. ಎಲ್ಲ ಆಯಿತು. ಅಲ್ಲಿ ಒಂದು ಸಣ್ಣ ಮಟ್ಟಿಗೆ ನಮ್ಮನ್ನು ಎಜುಕೇಟ್ ಮಾಡಿದ್ರು. ನಂತರ ಇನ್ನೊಂದು 2-3 ದಿನ ಆದಮೇಲೆ ಗುರುಗಳಿಂದ ನನಗೆ ಕಾಲ್ ಬಂದಿತ್ತು. ನಾನು ನೋಡ್ಕೊಂಡಿರಲಿಲ್ಲ, ಮತ್ತೆ ವಾಪಸ್ ಮಾಡಿದೆ. ಅವಾಗ ಅವ್ರು ಹೇಳಿದ್ರು, ಇನ್ವಿಟೇಷನ್ದು ಆರ್ಟಿಕಲ್ ಓದೇ ಗುರುಗಳೇ, ತುಂಬ ಚೆನ್ನಾಗಿ ಬರ್ದಿದ್ದೀರಾ, ಥ್ಯಾಂಕ್ ಯು ಅಂತ. ಇಲ್ಲ, ಅದರಲ್ಲಿ ಒಂದು ಸಣ್ಣ ತಪ್ಪು ಮಾಡಿದ್ದೀರಾ ನೀವು, ಅದರಲ್ಲಿ ತಂದೆ ತಾಯಿ ಹೆಸರು ಇರಬೇಕಲ್ವ, ನೀವು ಅದನ್ನು ಮೆನ್ಷನ್ ಮಾಡಿಲ್ಲ ಅಂತ. ನಂದೇನಿತ್ತು ಅಂದರೆ, ಇನ್ನೊಂದು ಇನ್ವಿಟೇಷನ್ ಪ್ರಿಂಟ್ ಆಗಿತ್ತು, ಅದು ಎಲ್ರಿಗೂ ಹೋಗೋವಂಥದ್ದು, ಮನೆಗಳಲ್ಲಿ ಕೊಡೋವಂಥದ್ದು, ಅದರಲ್ಲಿ ಇದೆಯಲ್ಲ ಅಂತ ನಾನು ಇದರಲ್ಲಿ ತಂದೆ ತಾಯಿ ಹೆಸರು ಹಾಕಕ್ಕೆ ಯೋಚನೆ ಮಾಡಿರಲಿಲ್ಲ. ಬಟ್ ಅವ್ರು ಹೇಳೋದ್ಮೇಲೆ ಒಂದು ರಿಯಲೈಸೇಷನ್ ಆಯ್ತು, ಹೌದಲ್ವಾ, ಈ ಇನ್ವಿಟೇಷನ್ ಕೂಡ